ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗಿದೆ. ಫ್ಲಡ್ಗೆ ಆದಂಥ ಪ್ರದೇಶಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಾವು ನೋವುಗಳಾಗಿದೆ, ಜಾನುವಾರುಗಳು ಸತ್ತಿದೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಎಲ್ಲವನ್ನು ಗಮನಕ್ಕೆ ತರುವಂಥ ದೃಷ್ಟಿಯಿಂದ ಇವತ್ತು ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ. ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿದೆ. ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಉತ್ತರ ಕರ್ನಾಟಕದ ಚರ್ಚೆಗೆ ಈಗ ಅವಕಾಶವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದೆ ಅಂತ ನನಗೆ ಸುದ್ದಿ. ಆದರೆ ಕ್ವಶನ್ ಅವರ್ನೂ ಕೂಡ ಬದಿಗಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮಾತಾಡಬೇಕು. ಆ ದೃಷ್ಟಿಯಿಂದ ನಾವೇನು ಬೇಡಿಕೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿದ್ರಿ. ಆ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಉತ್ತರ ಕರ್ನಾಟಕದ ಚರ್ಚೆಗೆ ಒಪ್ಕೊಂಡಿದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ. ನಾನು ಕೂಡ ನಿನ್ನೆ ಹೋಗಿದ್ದೆ ಪ್ರತಿಭಟನೆ ಸ್ಥಳದಲ್ಲಿ. ಇವತ್ತು ಬಿಜೆಪಿಯ ಮುತ್ತಿಗೆ ಕಾರ್ಯಕ್ರಮವೂ ಕೂಡ ಇದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು, ರೈತರ ಪರವಾಗಿ ನ್ಯಾಯ ಕೊಡಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ನಮ್ಮೆಲ್ಲ ಪ್ರಮುಖರು ಹೋಗ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕಾಯಿತು. ಆದರೆ ಇವತ್ತು ಅಧಿವೇಶನದಲ್ಲಿ ನಾನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡೋದ್ರಿಂದ ಅದು ಮುಗಿದ ಮೇಲೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀನಿ. ಒಟ್ಟಾರೆ ನಮ್ಮ BJP ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ನೈತಿಕತೆ ಇದೆ ರೈತರ ಪರ ಹೋರಾಟ ಮಾಡಲಿಕ್ಕೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಸರ್. ಕೇಂದ್ರದಿಂದ ಒಂದು ಒಳ್ಳೆ ಸಹಾಯ ಮಾಡಲಿಕ್ಕಾಗಲಿಲ್ಲ ರೈತರಿಗೆ, ಕಷ್ಟದಲ್ಲಿದ್ದಾಗ ರಾಜ್ಯದ ರೈತರಿಗೆ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ 2ನೇ ಸ್ಥಾನ ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ. ಇವರಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಲ್ಲ, NDRF ಹಣ ಯಾಕೆ ಕೊಟ್ಟಿಲ್ಲ? ಇನ್ನು ಮುಖ್ಯಮಂತ್ರಿ ಕೇಂದ್ರಕ್ಕೆ GST ಮೀಟಿಂಗ್ ಆದಾಗ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಬರಬೇಕು ಅಂತ ಹೋಗಿ GST ಮೀಟಿಂಗಲ್ಲಿ ಯಾಕೆ ಮಾತಾಡಲ್ಲ? ಇಲ್ಲಿ ನಾಟಿ ಕೋಳಿ ತಿನ್ನೋಕ್ಕೆ ಅವಕಾಶ ಇರ್ತೈತೆ, ಅಲ್ಲಿ GST ಮೀಟಿಂಗ್ ಹೋಗೋಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ. ನಮ್ಮನ್ನು ಕೇಳುವಂಥ ಅಧಿಕಾರ ಇಲ್ಲ. ನಾವಿದ್ದಾಗ ನಾವೇನು ಮಾಡಬೇಕು ಅಷ್ಟು ಮಾಡಿದ್ದೀರಿ. ಕೇಂದ್ರ ಸರ್ಕಾರ ಹೈಯೆಸ್ಟ್ ಹಣವನ್ನು, ಸುಮಾರು 11,000 ಕೋಟಿ ಹೆಚ್ಚು ಹಣವನ್ನು NDRF ಅಲ್ಲಿ ಬಿಡುಗಡೆ ಮಾಡಿದೆ. ಅದೇ ಕಾಂಗ್ರೆಸ್ ಇದ್ದಾಗ 3,000 ಕೋಟಿ ಬಿಡುಗಡೆ ಮಾಡಿದೆ 10 ವರ್ಷದಲ್ಲಿ. ಅದರಿಂದ ಅವರಿಗೆ ನೈತಿಕ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಾಪರ್ ಔಟ್ ಇದೆ. ಹಣ ಇಲ್ಲ ಅವ್ರ ಹತ್ರ. ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಅವ್ರ ಹತ್ರ ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕೂ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಅನುಮತಿ ಕೊಡ್ತಾ ಇಲ್ಲ. ಇವತ್ತು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹುಬ್ಬಳ್ಳಿಯಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇದೆ. ಕೆಲಸ ಕೊಡಿ ಅಂತ 1 ತಿಂಗಳಿಂದ ನಡೀತಾ ಇದ್ರು. ಕೆಲಸ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಇವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ಎಲ್ಲರಿಗೂ ಕೊಡ್ತೀರಿ, ಗೌರ್ಮೆಂಟ್ ನೌಕರಿ ಕೊಡ್ತೀರಿ ಅಂದರೆ ಎಲ್ಲೂ ಕೊಟ್ಟಿಲ್ಲ. ಯಾಕಂದರೆ ಪಾಪರ್ ಔಟ್ ಇದೆ ಹಣ. ಧನ್ಯವಾದ. ಬಿಡಪ್ಪ, ಇದನ್ನ ಯಾಕಿದೆ ಸರ್? ನೋಡಪ್ಪ, ಅವರ ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬೋದು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆಯೋ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ.